ನಮಸ್ಕಾರ ಹಿರಿಯರ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಒಬ್ಬರು ಸಂಗೀತಗಾರರಿದ್ದಾರೆ, ವೀರಪ್ಪನ ಸಿದ್ದಪ್ಪ ಬಿಸ್ನಾಳರು. ಇದರ ಭಜನಾ ಅಂತಕ್ಕಂತಹ ಸಂಗೀತ ಊರು ಅಜರಾಮರವಾಗಿ ಉಳಿತಕ್ಕಂಥ ಹೆಸರನ್ನು ಮಾಡ್ಯಾರಿ. ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ಊರುಗಳು ಪೈಕಿ ಕೆಲವೊಂದಿಷ್ಟು ಗ್ರಾಮಗಳು, ತಾಲೂಕುಗಳು, ಜಿಲ್ಲೆಗಳ ಮಟ್ಟಕ್ಕೂ ಕೂಡ ಇವರು ಸಂಗೀತ ಕಾರ್ಯಕ್ರಮದೊಳಗೆ ಈ ಸಂತರ ಬಾರೋಡ ಭಜನಾ ಅಂತಕ್ಕಂಥ ಒಂದು ಸಂಘವನ್ನು ಕಟ್ಟಿಕೊಂಡು ಹಲವಾರು ಊರುಗಳನ್ನು, ಗ್ರಾಮಗಳನ್ನು ಮತ್ತು ಹಳ್ಳಿಗಳನ್ನು, ಜಿಲ್ಲೆಗಳಲ್ಲಿ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳ ಒಳಗೂ ಕೂಡ ಇವರು ಸಂಗೀತದ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಅಜರಾಮರವಾಗಿ ಉಳಿದಾರೆ. ಇವರ ಬಗ್ಗೆ, ಇವರ ಜೀವನದ ಬಗ್ಗೆ ಕೆಲವೊಂದಿಷ್ಟು ಸ್ವಾರಸ್ಯಕರವಾದಂತಹ ಚರಿತ್ರೆಯನ್ನು ಮತ್ತು ಇವರು ಈ ರೀತಿ ಬೆಳೆದು ಬಂದಿರತಕ್ಕಂಥ ಹಾದಿಯನ್ನು ನಾನು ನಿಮಗೆ ತೋರಿಸಿಕೊಡ್ಬೇಕಂತ ಹೇಳಿ ಇವರ ಜೀವನದ ಚರಿತ್ರೆಯನ್ನು ನಿಮ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ ರೀ. ಎಲ್ಲರಿಗೂ ಈ ವಿಡಿಯೋಗೆ ನಮಸ್ಕಾರ. ಮತ್ತು ಹಲವಾರು ಸಂದರ್ಭದೊಳಗೆ ಯಾವುದೇ ಕಾರ್ಯಕ್ರಮ ಇದ್ರೂ ಸದ್ಯಕ್ಕೆ ನಿಮಗೆ ಕರೆಯುತ್ತಾರೆ, ಫೋನ್ ಮುಖಾಂತರ ನಮ್ಮ ಪತ್ರ ಹಾಕ್ತಾರೆ. ಆದ್ರ ಪತ್ರ ಹಾಕೋಕ್ಕಿಂತ ಮೊದಲು ಫೋನ್ನಾಗ ಬರೀಪ್ಪ ಅಂತೇಳಿ ಕರುತ್ತಾರೆ. ಅಂದ್ರೆ ನೀವು ಆದ್ರಪ್ಪ ಅಂದ್ರೆ ಅಲ್ಲಿ ಕೊಡ್ತಕ್ಕಂಥ ಸಂಗೀತ ನಿಮ್ದು ಕಾರ್ಯಕ್ರಮ ಏನೇನಿರ್ತೈತಿ, ಆ ಕಾರ್ಯಕ್ರಮ ಯಾವ್ಯಾವ ಸಂಗೀತನ ಯಾವ್ಯಾವ ದಾಟಿ ಒಳಗೆ ಮತ್ತು ಯಾವ್ಯಾವ ರಾಗದಿಂದಾಗಿ ಯಾವ್ಯಾವ ಪದಗಳನ್ನ ಯಾವ ರೀತಿಯಾಗಿ ನೀವು ಹಾಡ್ತೀವಿ ತೋರಿಸ್ತೀರಿ, ಅವ್ರಿಗೆ ಯಾವ ರೀತಿ ಮನೋರಂಜನೆ ಕೊಡ್ತೀರಿ, ಯಾವ ರೀತಿ ಭಕ್ತಿ ಸೂರ್ಯನ ಹರಿಸ್ತೀರಿ ಆ ಸಂದರ್ಭದೊಳಗೆ, ಆ ಕಾರ್ಯಕ್ರಮದಾಗ. ಮನೋರಂಜನೆ ಅಂದ್ರೆ ನೋಡ್ರಿ, ನಾವು ಬಾರೋಡ್ ಕಾರ್ಯಕ್ರಮ ಬಾಳ ರೀ. ಈ ಬಾರೋಡ ಅಂದ್ರೆ ಏನ ಇದ್ರ ಅರ್ಥ? ಬಾರೋಡ್ ಅಂದ್ರೆ ಸೋಗ್ರಿ, ಕನ್ನಡದಾಗ ಸೋಗ. ಮಹಾರಾಷ್ಟ್ರದೊಳಗ ಬಾರೋಡ ಅಂತಾರ ಅದಕ್ಕೆ. ಆ ಬಾರೋಡ ಅಂತಕ್ಕಂಥದ್ದು ಐತಲ್ರಿ, ಮನೋರಂಜನೆ ಮಾಡುದ್ರಿ ಅದು. ಆದ್ರೆ ಯಾವ ರೀತಿ ವೇಷವನ್ನ ಧರಿಸ್ತೀರಿ ನೀವು ಆಗ? ಅವಾಗೆಲ್ಲ ನಾವು ಡ್ರೆಸ್ ಹಾಕೊಂಡ ಮಾಡ್ತಿದ್ರಿ, ಈಗ ಸುಮ್ಮ ಅಲ್ಲೇ ನಿತ್ತಲ್ಲಿ ಮಾಡ್ತೀವ್ರಿ. ಅದ್ ಬರಬ್ರಿ. ಅಂದ್ರೆ ಯಾವ್ಯಾವ ಪಾತ್ರಗಳನ್ನ ಯಾವ್ಯಾವ ರೀತಿ ಮಾಡ್ತೀರಿ ನೀವು? ಹಿಂಗಂದ್ರೆ ಪಾತ್ರಗಳು ಮಾಡ್ತಕ್ಕ ನಮ್ದು ಕೃಷ್ಣಂದು ಮಾಡ್ತೀವ್ರಿ. ಮತ್ತ ಈ ಗಂಡ ಹೆಂಡತಿ ಹೆಂಗ, ಗಂಡ ಹೆಂಡತಿ ಅಂದ್ರ ಆಧ್ಯಾತ್ಮಿಕ ಐತ್ರಿ. ಅದು ಗಂಡನ ಯಾವನು ಮಾಡ್ಕೋಬೇಕು. ಈಗ ಲೌಕಿಕ ಗಂಡ ಇವ್ ಬೇರೆ ರೀ. ಗಂಡನವಲ್ರಿ ನಾನು ಗಂಡನವಲ್ರಿ ಅಂದ್ರೆ ಏನ್ರಿ ಅದು? ಗಂಡನವಲ್ರಿ ಅಂದ್ರ ಗುರುವಿನ ಮಾಡ್ಕೊಂಡಂಗ್ರಿ ಅದ. ಓಹೋ, ನೀವು ಗಂಡನವಲ್ರಿ ಅಂತೇಳಿ ನಮ್ದ ಬಾರೋಡ್ ಐತ್ರಿ. ಗಂಡ ಅಂದ್ರೆ ಏನ್ ಆದ ಗಂಡ ಅಲ್ರಿ? ಈ ಗಂಡ ಅಲ್ಲ, ಅವ ಸದ್ಗುರುನೇ ಗಂಡ. ಇದು ಗುರುವಿನ ಬಗ್ಗೆ ಅಂದಂಗ ಆತ್ರಿ. ಏಕಾ ಜನಾರ್ದನಿ ಸಮರಸ ಜಾಲಿ ಸದ್ಗುರುನಾಥ ಶರಣಗೇಲಿ. ಈ ಬಾರೋಡು ಮಾಡ್ತೀವ್ರಿ. ಮತ್ತ ಕೃಷ್ಣನ್ ಬಾರೋಡ್ ಮಾಡ್ತೀವಿ. ಮತ್ತ ಹಿಂಗ ನಮ್ದ ಬಾರೋಡೊಳಗ ಹೊಲ್ಯಾನ್ ಸೋಗ ಅಂತ ಇರ್ತೈತ್ರಿ. ಹೊಲ್ಯಾನ್ ಸೋಗ ಪಾಂಡ್ರಂಗನ ಹೊಲ್ಯಾನ್ ರೂಪ ಆಗಿ ಬಂದ ದಾಮೋಜಿ ಪಂತನ ಸೇವಕ ಆಗಿ ಬಂದಾನ್ರಿ, ಅದನ್ನು ಮಾಡ್ತೀವ್ರಿ. ಪಂಡರಿನಾಥ್ ಅಂದ್ರಿ. ಹ್ಞೂನ್ರಿ. ಮತ್ತ ಇಂತ ಗೊಂದಲಿಗರು ಅದು ಅದಾವ್ರಿ ಇದ್ರಾಗ. ಕರೆಕ್ಟ್. ಸೋಗ ಅಂದ್ರೆ ಏನ್ರಿ? ಅದು ಆಧ್ಯಾತ್ಮಿಕ ಸೋಗ್ರಿ. ಅದ ಸೋಗ ನಾವು ಕನ್ನಡದಾಗ ಸೋಗ ಬಾರೋಡ ಕಾರ್ಯಕ್ರಮ ಮಾಡ್ತೀವಲ್ಲ, ಯಾವ್ದು ತಪ್ಪಿರಂಗಿಲ್ರಿ ಅದ್ರಾಗ. ಸುಮ್ಮ ಮಂದಿ ನಗಸಾಕ ಮನೋರಂಜನೆ, ಆಧ್ಯಾತ್ಮದ ಅದು. ಅಂದ್ರೆ ಮನೋರಂಜನೆ ಮುಖಾಂತರವಾಗಿ ನೀವು ಆಧ್ಯಾತ್ಮಿಕವಾದಂತ ಕೆಲವೊಂದಿಷ್ಟು ಅರಿವುಗಳನ್ನ ಮೂಡಿಸ್ತೀರಿ. ಹೌದ್ರಿ. ಮತ್ತ ಅವ್ರಿಗೆ ಒಂದು ಭಕ್ತಿ ಸುದಿಯನ್ನ ನೀವು ಕಲಿಸ್ತೀರಿ. ಭಕ್ತಿ ಮೂಡ್ತದ್ರಿ ಅದಕ್ಕೆ. ಆದ್ರೆ ಯಾವ ರೀತಿಯಪ್ಪ ಅಂದ್ರೆ ಹಾಸ್ಯದ ಮುಖಾಂತರವಾಗಿ ನೀವು ತೋರಿಸ್ತೀರಿ. ಅಂದ್ರ ಈ ಕೀರ್ತನೆ ಕೇಳಾಕ ಭಜನ ಕೇಳಾಕ ಯಾರು ಬರುದಿಲ್ರಿ ಈಗ. ಬರಬರಿ. ಅದಕ್ಕ ಏನ್ ಮಾಡಿದ್ರ ಅವ್ರ ಮಹಾತ್ಮರು, ಈ ಬಾರೋಡ್ ಕಾರ್ಯಕ್ರಮಕ್ಕರ ಬರ್ತಾರ. ಈ ಊರಾಗ ಅಗ್ಸಿ ಮುಂದಾಗ್ಲಿ, ಬಸ್ ಸ್ಟ್ಯಾಂಡ್ ಹತ್ತಾರ ಅಲ್ಲಿ ಹಿಂಗ ಕಾರ್ಯಕ್ರಮ ಮಾಡಿದ್ರ ಊರ್ ಮಂದಿ ಬರ್ತಾರ ಅಂತೇಳಿ ಮಹಾತ್ಮರು ಅದನ್ನ ಹಾಕಿ ಕೊಟ್ಟಾರಿ. ಬರಬರಿ. ಅದಕ್ಕಾಗಿ ಹಾಕಿ ಕೊಟ್ಟಾರ ಅದನ್ನ. ಅದ್ರದ್ದು ಏನದ ಈ ಭಜನಾಗ ಹೋಗೋದು ಕಮ್ರಿ. ಎಲ್ಲಾ ಭಜನಾ ಕೀರ್ತನೆ ಕೇಳಾಕ್ ಹೋಗೋದು ಕಮ್ಮಿ ಮಂದಿ. ಈ ಪುರಾಣ, ಪ್ರವಚನ, ಕೀರ್ತನ, ಭಜನ ಅಂದ್ರ ಈಗಿನ ಜನರೇಷನ್ಕಪ್ಪ ಅಂದ್ರ ಮತ್ತ ಅದನ್ನ ನೀವು ನಾಟಕ ಮಾಡ್ಲಿ, ಒಂದ್ ಹಾಡವ್ರನ್ನ ತರ್ಲಿ, ಎಲ್ಲಾ ಒಂದಿಟ್ಟು ಜಗ ಉಳಿಯಂಗಿಲ್ರಿ ಅಲ್ಲಿ. ಕುಂದ್ರಾಗ ಜಾಗ ಇರಂಗಿಲ್ರಿ. ಅದನ್ನ ಹೋಗಿ ಭಜನ ಹಚ್ರಿ. ಭಜನ ಅಲ್ಲಿ, ಕೀರ್ತನ ಅಲ್ಲಿ, ಪ್ರವಚನ ಅಲ್ಲಿ ಹುಡ್ಕಿತ್ತು ಒಂದ್ 20 ಮಂದಿ ಇರುದಿಲ್ರಿ. ಅದಕ್ಕಾಗಿ ಬಾರೋಡ್ ಕಾರ್ಯಕ್ರಮ ಇದಕ್ಕಾಗಿ ಮಾಡ್ಯಾರ. ಈ ಬಾರೋಡ ಕಾರ್ಯಕ್ರಮ ಏನು ಕೊಡ್ತಿರಲ್ಲ ನೀವು, ಅದ್ರೊಳಗ ಒಂದ್ ಭಕ್ತಿ ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ಬೇಕು ನೀವು ಅಲ್ಲಿಂದ ಇಲ್ಲಿವರೆಗೆ? ಈಗ ನೋಡ್ರಿ, ಒಂದ್ ಊರಿಗೆ ಒಂದ್ 20 ವರ್ಷ ಹೋಗಿರ್ಬೇಕು ನಾವು ಒಂದೊಂದು ಊರಿಗೆ. ಅಂತ ಒಂದ್ 2,000 ಕಾರ್ಯಕ್ರಮ ಕೊಟ್ಟಿರ್ಬೇಕು. ಟೋಟಲ್ ಒಂದ್ 2,000 ಮಟನ್ ಕೊಟ್ರಿ. ಓಹೋ, ಬೇಷ ಮಾಡ್ರಿ ಹಂಗಾರ.
ಆ ಕಾರ್ಯಕ್ರಮ ಮಾಡಿ ಬರೋ ಟೈಮ್ದಾಗ ನಿಮ್ಗೆ ಸ್ವಲ್ಪ ಏನಾರ ಉಪಜೀವನಕ್ಕೆ ಏನಾರ ಕೊಡ್ತಾರ ಏನ್ ಇಲ್ರಿ? ಕೊಡ್ತಾರ್ರಿ. ಎಲ್ಲ ಅವ್ರಿಗೆ ನಮಗೆ ನಮ್ಮ ಮಾನ ಒಟ್ಟೆ ಎಲ್ಲ ನಮಗೆ ಏನು ಎಷ್ಟು ದಿನ ಹೋಗಿರ್ತೀವೋ ಅಷ್ಟವ್ರ ನಮಗ ಕಲಾಕಾಣಿಕೆನು ಕೊಡ್ತಾರ. ಫಸ್ಟ್ ನಿಮ್ಗೆ ಹೋಗಿದ್ ಕೊಟ್ಟು ಉಪಜೀವನ ಸಾಗೋಂಗ್ ಕೊಡ್ತಾರ. ನಮ್ದ ಅದ ಭಜನೆನ ಅಲ್ಲಲ್ರಿ ನಮ್ದು ಉಪಜೀವನ. ಎಲ್ಲಿ ದುಡಿಯಾಕ ಹೋಗಲ್ಲ, ಅದ್ರ ಮ್ಯಾಗನ ಅದ್ರ ಮೇಲೆ ನಾವು. ಆದ್ರ ನಿಮ್ಗ ಅದ್ರಿಂತ ನಿಮ್ಗೆ ಏನಾರ ಉಪಜೀವನ ವಾಟಿ ತುಂಬಿಸ್ಕೊಂಡ್ರಿ ಬರೋಬ್ಬರಿ ಆತ್ರಿ. ಮದ್ವಿ ಪದ್ವಿ ಏನ್ ಯಾವಾಗ ಆದ್ರಿ ನೀವು? ಎಷ್ಟನೇ ವರ್ಷಕ್ಕೆ ಮದ್ವಿ? ನಮ್ದು ನೋಡ್ರಿ 18ನೇ ವರ್ಷಕ್ಕ ಮದ್ವಿ ಆಗೈತ್ರಿ ನಾವು. ಅಷ್ಟ್ ಜಲ್ದಿನ ಹೆಂಗ ಇದನ್ನಾಗಿರಿ? ಅದೇನಂದ್ರಿ ನಮ್ಮ ಅಪ್ಪಾರ್ ತೀರ್ಕೊಂಡ್ರೆ ನಮ್ಮವ್ವಾರು ಅವ್ರು ಒಂದ್ 10-15 ಸಾವಿರ ರೂಪಾಯಿ ಮಾಡ್ಕೊಂಡ್ ಇಟ್ಕೊಂಡಿದ್ರಿ ನನಗ ಮದ್ವಿಗೆ ಅಂತೇಳಿ. ಅಂದ್ರ ಆ ಟೈಮ್ ಅವ್ರ ದುಡ್ಡು ಮಾಡ್ಕೊಂಡಾರ? ಅವರ ದುಡ್ದು ಮಾಡಿದ್ರಿ ಅದು. ನಾ ಅಪ್ಪಾರ್ ತೀರ್ಕೊಂಡ ನಮ್ಮವ್ವಾರು ಒಬ್ರ ಆದ್ರು. ನಮ್ ತಮ್ಮ ಅಲ್ಲಿ ಇದ್ದಾನ ಬಿಸಿನಾಳಾಗಿದ್ವು, ಅವ್ರ ಹೊಲಗಿಲಾಗಿದ್ರು. ಅದ್ರ ಸಲುವಾಗಿ ದೌಡ್ ಮಾಡ್ಬೇಕಂತ ಹೇಳಿ ಮಾಡ್ಬಿಟ್ರಿ. ನೀವು ಕನ್ಯಾ ಹೆಂಗ್ ಮಾಡಿದ್ರಿ? ಮತ್ತ ಇಲ್ಲೇ ಇದ್ರಾಗ ಬಿಸಿನಾಳದಿಂದ ತೆಗದಿವ್ರಿ ನಾವು. ಮತ್ತ ಅದ ಮನ್ಯಾಂದ ಏನ್ ಹೊರಗಿಂದ್ರಿ? ಅಲ್ಲೇ ಮನ್ಯಾಗ ಅದು. ಅವ್ರ ಮನ್ಯಾಂದಲ್ಲಿ ಕೊಟ್ರಿ. ಅದ್ ನಿಮ್ದ ಆಸ್ತಿ ಪಾಸ್ತಿ ಏನಾರ? ಆಸ್ತಿ ಏನಿಲ್ರಿ ನಮ್ದ. ಮತ್ ಕನ್ಯಾ ಹೆಂಗ್ ಕೊಟ್ರಿ? ಈಗ ಆಸ್ತಿ ಇಲ್ಲಾರ್ದನ ಕನ್ಯಾ ಕೊಡುದ ಜಡ ಐತಿ. ಮತ್ ಆ ಟೈಮ್ದಾಗ ಕೊಟ್ರಪ್ಪ ಅಂದ್ರ ಪಾಡ್. ಮತ್ತ ಏನೋ ಹುಡುಗ ಚಲೋ ಅದಾನು, ಎಲ್ಲಾ ಮುಂದ್ ನಡೆಸ್ಕೊಂಡು ಹೋಗ್ತಾನಂತೇಳಿ ಏನೋ ಕಲಾವಿದ ಅದಾನು. ಕಲಾವಿದಿಗೆ ಒಂದ್ ಬೆಲೆ ಐತ್ರಿ ಅದಕ್ಕೆ. ಕರೆಕ್ಟ್. ಆ ಕಲಾವಿದ ಅದಾನು, ಇವ ಮುಂದ ಉಪಜೀವನ ಮಾಡ್ತಾನು, ಬಾಳೆ ಮಾಡ್ತಾನೆ ಅನ್ನೋ ಸಲುವಾಗಿ ನಮ್ಮ ಹಿರಿಯರು ಎಲ್ಲಾ ನಮಗ ಮದುವೆ ಮಾಡಿದ್ರಿ. ಈಗ 18 ವರ್ಷದಾಗ ಅಂದ್ರ ಆ ಟೈಮ್ದಾಗ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ರಿ? ಆ ಟೈಮ್ದಾಗ ನೀವು ಅವಾಗ ಸಾಧಾರಣ ಅವಾಗ ನಾವು ಅಷ್ಟೊಂದ ಇದರ ಬಂದಿದಿಲ್ರಿ, ಸ್ವಲ್ಪ ಹಾಕಿದ್ವಿ. ಆಗ 18ನೇ ವರ್ಷದಾಗ ಹಿನ್ನೆಲೆ. ಈಗ ಮುಂದೆ ನೀವು ಬಂದ್ ಯಾವ ರೀತಿ ನೀವು ಸಂಘ ಕಟ್ಕೊಂಡ್ ಹಾಡಕ್ ಶುರು ಮಾಡಿದ್ದ ಯಾವ ವಯಸ್ಸಿನೊಳಗೆ ಚಾಲು ಮಾಡಿದ್ರಿ ನೀವು? ಹಳ್ಳಿ ಸ್ವಂತ ಸಂಘ ನಿಮ್ದು ಏನೈತ್ಲ ಇದನ್ನ ಕಟ್ಕೊಂಡ? ನಾವ್ ನೋಡ್ರಿ ಲಗ್ನ ಆಗೋ ಪೂರ್ವದಲ್ಲೇ ಮೊದಲ ಈ ಸಂಪ್ರದಾಯ ಅದೀವು. ಅದ್ ಅದಿರಿ ಬರೋಬ್ಬರಿ ಆಯ್ತ್ರಿ. ನಿಮ್ಮ ಇದನ್ನ ಏನೈತ್ಲ ಮುನ್ನೆಲೆ ಹಾಡಕ್ ಯಾವಾಗ ಚಾಲು ಮಾಡಿದ್ರಿ ನೀವು? ಹಾಡೋದಾಗ ಚಾಲು ಐತ್ರಿ ನಮ್ದ. ಆಗಿದ್ದಾಗ ಮುನ್ನೆಲೆ ಹಾಡಾಕ್ತಿದ್ರಿ ನೀವು? ನಾವು. ಮತ್ ನಿಮ್ ಹಿರಿಯರ್ ಬಳಗದು ಯಾರು ಮುಂದ್ ಹಾಡಾರು? ಅವ್ರ ಅದಾರಿ, ಅವರು ನಮ್ಮ ಶಿವಪ್ಪ ಕಕ್ಕ ಡೋಳಿ ಅವ್ರು ಕರ್ಕೊಂಡು ಭಜನೆ ಮಾಡಿದ್ರು. ನಾವ್ ಹಂಗ ಅವ್ರ ಕೇಳಿ ಇವ್ರ ಕೇಳಿ ಒಂದಿಟ್ಟ ಸಬರಾಗ ನಿಂತು ಹಾಡಾಕತ್ತಿದ್ರಿ. ಬರೋಬರ. ಕ್ಯಾಶೆಟ್ ಕೇಳೋದು ಮತ್ತೆ ಯಾವತ್ತು ಅದ ಕುಂದ್ರಿ ನಮ್ದು ಒಟ್ಟ ಕೇಳಿ ಚಲೋ ಮಾಡ್ರಿ ನೀವು. ಮತ್ತಂದ್ರು ಈಗ ನೋಡಿ ಹಾಡ್ತನಪ್ಪ ಅಂದ್ರೆ ಓದಾಕ್ ಬರಂಗಿಲ್ಲ. ಇಲ್ಲ ಮತ್ ನಾವ್ ಸ್ವಂತ ರಚನೆ ಮಾಡಿ ಹಾಡ್ತಂದ್ರೆ ಬರೆಯಾಕ್ ಬರಂಗಿಲ್ಲ. ಮತ್ ಈಗ ಕೇಳಿ ಹಾಡೋದನ್ನ ಬಿಟ್ರೆ ಯಾವ್ದು ದಾರಿ ಇಲ್ಲ. ಇಲ್ರಿ, ಅವಾಗ ಕ್ಯಾಶೆಟ್ ಇದ್ದುರಿ ನಮ್ದ ಮನ್ಯಾಗ ಟೇಪ್ ಇರ್ತಾರೆ, ಅದನ್ನ ಹಾಕೋದ್ರಿ. ರಾತ್ರಿ ಸಣ್ಣಂಗ ಹತ್ಕೊಂಡ್ ಕೇಳಿ ಅಭ್ಯಾಸ ಮಾಡೋದು. ನೀವು ಈಗ ಹಾಡ್ತಿರಲ್ಲ ಪದಗಳನ್ನ, ಈಗ ಯಾವ್ಯಾವ ಭಾಷೆ ಒಳಗೆ ನೀವು ಪದಗಳನ್ನ ಹಾಡ್ತೀರಿ? ಕನ್ನಡದಾಗ ತೊಡೆ ಬರ್ತಾವ್ರಿ. ಕನ್ನಡದಾಗ ಯಾವ್ದಪ್ಪ ಅಂದ್ರ ಮೊದಲ ನಾ ಕಲ್ತಿದ್ದು ಹುಲಿಯಾಳ ಮಾದೇವಪ್ಪರ ಕ್ಯಾಸೆಟ್ ಹಚ್ಚಿ ಕೇಳಿದ್ದೀನ್ರಿ. ಯಾವ್ದಪ್ಪ ಅಂದ್ರ ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸ್ಸೋಲದಿ ಕಾಲ. ಕರೆಕ್ಟ್. ಅದ್ರದ್ದು ಏನಾರ ಒಂದ್ 2 ನುಡಿ ಬರ್ತಾವ್ರಿ. ನಾವ್ ಮರ್ತೀವ ನೋಡೋಣ್ರಿ. ಒಂದ್ 2 ಲೈನ್ ಸ್ಟಾರ್ಟಿಂಗ್ ಏನಾರ ನೆನಪಿದ್ದಿದ್ ಏನಾರ ನೋಡೋಣ್ರಿ. ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ದಂಡ ದ್ರೋಹಕ್ಕೆ ಉಂಟು ಪುಂಡ ಪೋಕರಿಗುಂಟು, ದಂಡ ದ್ರೋಹಕ್ಕೆ ಉಂಟು ಪುಂಡ ಪೋಕರಿಗುಂಟು, ಗಂಡರ ಮಕ್ಕಳಿಗಿಲ್ಲ ಈ ಕಾಲ. ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಮತ್ತೆ ಸುಳ್ಳರಿಗುಂಟು ನಿತ್ಯ ಹಾದರ ಕುಂಟು,
ಉತ್ತಮರಾಗಿಲ್ಲೋ ಈ ಕಾಲ, ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲುದಿ ಕಾಲ. ಇಷ್ಟ ಐತ್ರಿ. ಮತ್ತ ನಮ್ಗ ಬಾಯ್ಪಟ್ಟಿನ ನೆಂಪು ಮಾಡ್ಕೋಬೇಕು. ಸಾಕಾದ್ರೆ ಇಷ್ಟು ಬಂದಟ್ರ ಹಾಡ್ರಿಲ್ಲ ಪದ ಮನಗಂಡ್ ಚಲೋ ಹಾಡ್ತಾರೆ, ಮನಗಂಡ ಆತರ ಇದಲ್ಲ. ಮುಂದೆ ನೀವು ಮದುವೆ ಆದ್ರೆ ಅನಂತರದಲ್ಲಿ ನಿಮಗ ಸ್ವಲ್ಪ ಖರ್ಚ ವೆಚ್ಚ, ಗಂಡರು ಮಕ್ಕಳು ಎಲ್ಲ ಈ ರೀತಿ ಸಂಸಾರ ಭಾರ ಹೊರದಂದ್ರ ಮತ್ತೊಂದಿಟ್ಟು ಜಾಸ್ತಿ ಖರ್ಚ ವೆಚ್ಚ ಚಾಲು ಆಗತ್ರಿ. ಅವಾಗ ಇದ್ರ ಮ್ಯಾಗನ ನೀವು ನಂಬ್ಕೊಂಡಿದ್ದವ್ರ ಇದರಿಂದ ಎಲ್ಲಾರನ್ನು ಹೊಟ್ಟಿ ತುಂಬಸಾಕ ಸಾಧ್ಯ ಆತೇನ್ರಿ ಇದರಿಂದ? ನಮ್ದು ಬಡತನ ಪರಿಸ್ಥಿತಿ ಇತ್ತು. ನಾವು 4 ಮಂದಿ ಮಕ್ಕಳ, 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ಅದ್ರ ನಮ್ ತಮ್ಮ ಸಾಲಿ ಕಲ್ತಿದ್ದ, ಅವನು ಏನು ಅರ್ಧೋಟ್ಕ ಬಿಟ್ಟ. ನಾವು ಶಾಲಿ ಅಂತ ಹೋಗಿಲ್ರಿ, ಹೋಗಿಲ್ಲ. ಅದಕ್ಕಾಗಿ ಇದ್ರ ಮೇಲೆ ಹೊಟ್ಟೆ ತುಂಬಿಸ್ಕೊತ ನಾವು ಕಲಾ ಮಾಡ್ಕೋತ ಏನೋ ಮಾಡ್ಕೋತ ಬಂದಿವಿ. ಅದಾದ್ರಿ ಅಂದ್ರೆ ಮೊದಲು ನೀವು ನೋಡ್ತೀವಿ ಒಬ್ಬಂಟಿ ನೋಡ್ತೈತ್ರಿ. ಮುಂದೆ ಹೆಣ್ರು ಮಕ್ಕಳು ಆಗ ಮುಂದಾಗ ಒಂದ್ ಸ್ವಲ್ಪ ಏನಾರ ವಾದ್ಯ ಅನಿಸ್ತು ಏನ್ ಬರಬರಿನ ನಡೆಸ್ತೀರಿ? ಬರಬರಿ ದೇವ್ರ ಇಟ್ಟನ್ರಿ ನಮ್ಗೆ. ಕರೆಕ್ಟ್ ಐತ್ರಿ. ಎಲ್ಲಾ ಉಣ್ಣಾಕ್ ತಿನ್ನಾಕ ಏನಿಲ್ಲ, ಇನ್ನ 4 ಮಂದಿ ಬಂದ್ರ ಕರ್ದ್ ಹಾಕುವಂಗ ದೇವ್ರ ಕೊಟ್ಟಾನ. ಒಟ್ಟು ಕೊಳೆ ಮೇಂತ್ರು ಏನಾಗಿಲ್ರಿ. ನಮ್ದು ಏನಿಲ್ಲ, ದೇವ್ರದೈತಿ ಮೊದಲು. ಒಟ್ಟು ನೀವು ಭಜನ ನಂಬಿ ಜೀವನ ಸಾಗಿ ಬದುಕಿರ. ಭಜನಾದ ಮೇಲೆ ನಂಬಿಕೆ ನಮ್ಗೆ. ಒಟ್ಟು ಕೈ ಬಿಟ್ಟಿಲ್ರಿ. ಇಲ್ರಿ. ಈಗ ನಾಟಕ ಪಾಠಕ್ ನೋಡಕ್ ಹೋಗಲ್ರಿ, ಎಲ್ಲಾರು ಭಜನ ಇದ್ರು ಹೋಗ್ತೀವಿ ನೋಡಕ್. ಬರಾಬರಿ. ಎಲ್ಲೋ ಇದ್ರು ಒಟ್ಟು ನೀವು ಭಜನ ಆದ್ಮ್ಯಾಗನ ಜಾಸ್ತಿ ಹಂಬಲ. ಭಜನ ಆದ್ಮೇಲೆ ಪ್ರೇಮ್ ರೀ ನಾವು. ಅದ್ರಾಗ ಹುಳ್ಯಾಳ ಮಾದೇವಪ್ಪನ ಭಜನ ಅಂದ್ರ ಎಲ್ಲಿದ್ದಲ್ಲಿ ಹೋಗಿದ್ವಿ. ಅವ್ರೇನ ದೊಡ್ಡ ಭಜನಾಕಾರ ಏನ್ರಿ ಅವ್ರು? ಕರ್ನಾಟಕ ಕೇಸರಿ ಹುಳ್ಯಾಳ ಮಾದೇವಪ್ಪ ರೀ. ಬಟ್ ಈ ಭಜನಾದೊಳಗೆ ಅಂದಂಗತ್ರಿ ಬೆಳಿಂಪದ್ರಿ ಭಜನ ಹಾಡ್ತಿದ್ರ ಕನ್ನಡ ಭಜನ ಅವ್ರದ್ದು. ಅಂದ್ರೆ ಯಾವ್ದು ಸಂತರದ್ದು ಹಾಡ್ತಿದ್ರು ಇಲ್ಲ ಬ್ಯಾರೆ ವಿಧವಾದ? ಪುರಂದರದಾಸರು ಹಾಡ್ತಿದ್ರಿ, ಕನಕದಾಸರು ಹಾಡ್ತಿದ್ರು, ಮತ್ತೆ ನಿಜಗುಣಿಯವ್ರು ಹಾಡ್ತಿದ್ರು. ಎಲ್ಲಾ ಸಕಲ ವಲ್ಲಭರಿ ಅವ್ರು ಹಳಿ ಕಲಾವಿದರು. ಹೆಂಗಾರ ಹಳಿ ಕಲಾವಿದರು ಅವ್ರ ಕರ್ನಾಟಕ ಕೇಸರಿ ಅನ್ಸ್ಕೊಂಡು ಸತ್ತರ ತೀರ್ಕೊಂಡಾರ. ಅವ್ರಲ್ಲಿ ಮಠ ಮಾಡ್ಯಾರ, ಅಲ್ಲಿ ತೀರ್ಕೊಂಡಿಲ್ಲ. ಇವ್ ಮಣ್ಣು ಕೊಟ್ಟಲ್ಲ ಹುಲ್ಯಾಳ್ದಾಗ್ರಿ, ಹುಲ್ಯಾಳದಲ್ಲಿ. ಅವ್ರ ಮೂಲತಃ ಹುಲ್ಯಾಳದಾಗ ಮಾಡಿಲ್ರಿ ಅದನ್ನ. ಅದು ಗೋಟೆ ಐತಿಲ್ರಿ, ಗೋಟೆ. ಅಲ್ಲಿ ಒಬ್ರು ಭಕ್ತರು ಅಟ್ ಜಗ ಕೊಟ್ಟ ಒಂದು ಅಲ್ಲೇ ಮಣ್ಣು ಮಾಡಿದ್ರಿ. ಹುಲ್ಯಾಳದಾಗ ಆಗಿಲ್ರಿ ಅವ್ರದ್ದು. ಅವರು ದೊಡ್ಡ ಕಲಾವಿದರನ್ನಾಗತ್ರಿ. ದೊಡ್ಡ ಕರ್ನಾಟಕ ಕೇಸರಿ ಐತನಲ್ರಿ. ಅಂತ ಕಲಾವಿದರನ್ನ ಕಡಿಮೆ ಆಗ್ಯಾರ. ಈಗ ಕೆಲವೊಂದಿಷ್ಟು ಉಳಿದಂತ ನಿಮ್ಮಂತ ಕಲಾವಿದರನ್ನ ಉಳಿಸ್ಕೊಂಡ್ ಹೊಂಟ್ರಿ. ಏನೋ ಸಣ್ಣ ಸಣ್ಣ ಕಲಾವಿದ್ರಿ ನಾವು, ಅಷ್ಟೊಂದು ದೊಡ್ಡವ್ರಲ್ಲ. ಆದ್ರೆ ಓದ್ಲಾರ್ದ ಬರಿಲಾರ್ದ ಇಷ್ಟೆಲ್ಲ ಹಾಡ್ತಾರಪ್ಪ ಅಂದ್ರ ದೊಡ್ಡವ್ರಿ. ಮತ್ತೆ ಬಾರೋಡ್ ಅಂತ ಬರ್ತಾವ್ರಿ. ಬಾರೋಡ್ದನು ಚಲೋ ಇದನ್ನ ಮಾಡಿದ್ರ ನಾವು ನಿಮ್ಮ ಗಂಡ ಹೆಂಡತಿ ಬಾರೋಡ ಅಂದ್ರೆ ಗಂಡ ಹೆಂಡತಿ, ಗಂಡ ಯಾರು. ಈಗ ನೀವು ಹಲವಾರು ಕಾರ್ಯಕ್ರಮಗಳನ್ನ ಬಾರೋಡ ಮಾಡಿರಿ. ಅದ್ರಾಗ ಯಾವ್ಯಾವ ಸನ್ನಿವೇಶಗಳನ್ನ ನೀವು ಪಾತ್ರದ ಮುಖಾಂತರವಾಗಿ ತೋರಿಸ್ತೀರಿ ಜನಕ್ಕೆ? ನಾವ್ ನೋಡ್ರಿ ಅದ್ರಾಗ ಹಲವಾರು ಅದಾವ್ರಿ ಎಲ್ಲ ಕಾರ್ಯಕ್ರಮ. ಅದ್ರಾಗ ಕೆಲವೊಂದಿಷ್ಟು ಸನ್ನಿವೇಶ ಪಾತ್ರ ಯಾವ್ದಾರ ನೆನಪಿದ್ದಿದ್ ನಿಮಗ? ಅದಾವ್ರಿ, ಸ್ವಲ್ಪ ನೆನಪದಾವ್ರಿ. ಮತ್ ನೀವು ಸಾಧನೆ ಮಾಡ್ತೀವಿ ಅಂದ್ರೆ ನೆನಪದಾವ್ರಿ. ಅಂದ್ರ ಅದ್ರ 2 ನೋಡಿ ಹೇಳ್ತೀನಿ ನೋಡ್ರಿ. ಅದ್ರ ಈಗ ಆ ಸನ್ನಿವೇಶ ಯಾವ್ದ್ರಿ, ಅದ್ರದ್ದು ಪದ ಯಾವ್ದು ಅದನ್ನ ಹೇಳ್ರಲ್ಲ ಒಂದ್ ಸ್ವಲ್ಪ. ಸನ್ನಿವೇಶ ಅಂದ್ರೆ ಗಂಡನವಲ್ರಿವ ನಾನು ಗಂಡನವಲ್ರಿ. ಗಂಡ ಎಂತ ಗಂಡ ಅಂದ್ರ ಈ ಸದ್ಗುರುವಿನ ಗಂಡನ ಮಾಡ್ಕೋಬೇಕು. ನಮ್ ತಾಳಿ ಇಲ್ಲಿ ಬಂದ್ರೆ ಇಲ್ಲಿ ಐತ್ ನೋಡ್ರಿ, ಇದತ್ತಾಳೆ. ಓಹೋ, ಈ ಗುರುನ ಗಂಡ ಈ ಮಾಲಿನ ಅನ್ನಂಗಾದ್ರಿ. ಮಾಲಿ ಹಾಕೋರಿ, ಗುರುಬೋಧನ ಹಾಕೋರಿ. ಗುರುವಿನ ಮಾಲಿ ಹಾಕಿದ್ರಪ್ಪ. ಅದ್ರಾಗ ಹೆಂಗೈತಪ್ಪ ಅಂದ್ರ ಪಾತ್ರದೊಳಗ ಗಂಡನವಲ್ರಿವ್ವ ನಾನ ಗಂಡನವಲ್ರಿವ್ವ, ಗಂಡನವಲ್ರಿವ್ವ ನಾನ ಗಂಡನವಲ್ರಿವ್ವ. ಇವನ ಮನೆ ಐತಿ, ಇವನ ಮನೆ ಕಿಡಿಕಿಲ್ಲ ಬಾಗಿಲಿಲ್ಲ, ಇವನು ಗೂಡು ಹಳೆ ನಮ್ದಾಗುದಿಲ್ಲ. ಗಂಡನವಲ್ರಿವ್ವ ನಾನ ಗಂಡನವಲ್ರಿವ್ವ, ಗಂಡನವಲ್ರಿವ್ವ ನಾನ ಗಂಡನವಲ್ರಿವ್ವ. ಮತ್ ಇನ್ನೊಂದೈತ್ರಿ, ಬ್ಯಾರೆ ಆಗ್ರವ್ವ ನೀವು ಬ್ಯಾರೆ ಆಗ್ರೆ, ಬ್ಯಾರೆ ಆಗ್ರವ್ವ ನೀವು ಬ್ಯಾರೆ ಆಗ್ರೆ. ಬ್ಯಾರೆ ಆಗ್ರೆ ಅಂದ್ರೆ ಏನ್ರಿ ಅದ ಅರ್ಥ? ಈಗ ಮನಿ ಏನ ಅಣ್ಣತಮ್ಮನ ಬ್ಯಾರೆ ಆಗುದೇನ್ರಿ? ಅರ್ಥ ಬೇರೆ ಐತ್ರಿ ಅದ. ಬ್ಯಾರೆ ಆಗ್ರೆ ಅಂದ್ರ ಕೆಟ್ಟ ದುಷ್ಟ ಗುಣದಿಂದ ಬ್ಯಾರೆ ಆಗ್ರಿ. ಓಹೋ, ದುಶ್ಚಟಗಳಿಂದ ಬ್ಯಾರೆ ಆಗ್ರಿ ಅಂತ ಆ ಅಭಂಗ ಹೇಳ್ತದ್ರಿ. ಬ್ಯಾರೆ ಆಗ್ರವ್ವ ನಾವು ಬ್ಯಾರೆ ಆಗ್ರೆ, ಬ್ಯಾರೆ ಆಗ್ರವ್ವ ನಾವು ಬ್ಯಾರೆ ಆಗುದು ಹಿಂಗ. ದುಷ್ಟ ಚಟಗಳನ್ನು ಬಿಟ್ಟು ಬ್ಯಾರೆ ಆಗ್ರಿ ಮೊದಲ. ಕರೆಕ್ಟ್ ರೀ. ಈ ರೀತಿ ಅದ್ರೊಳಗ ಅರ್ಥ ಐತಿ ಅನ್ನಂಗತ್ರಿ. ಹೌದ್ರಿ.
ಮತ್ತ ಹತ್ತೇಳಿ ಅಂತ ಬಾರೋಡ್ ಬರ್ತೈತ್ರಿ. ಅದ್ರೊಳಗೆ ಯಾವ್ದಾರ ಒಂದು ಪದ ಗಲ್ಲ ನಕ್ಕೋಗ ಬಾಯಿ ಮಲ್ಲನವ್ರ ನಕ್ಕೋಗ ಬಾಯಿ ಗಂಡ ಎಂತಿದ್ದು ಇದ್ರ ಅರ್ಥ ರೀ. ಗಲ್ಲ ನಕ್ಕೋಗ ಬಾಯಿ ಮಲ್ಲನವ್ರ ನಕ್ಕೋಗ ಒಲ್ಲೆ ಅದ ಗಂಡನ ಒಲ್ಲೆ ಅಂದ್ರೆ ಇದು ಮರಾಠಿ. ಇದು ಮರಾಠಿ. ಅದು ಇನ್ನೊಂದು ಕನ್ನಡದಾಗ ಇದೈತ್ರಿ ಹತ್ತೇಳಿ ಅಂತ. ಅದ್ಯಾಂಗ್ರಿ? ಲೈ ದಿವ್ಸನ ಜಾವಯ್ಯ ಅಲ ಲೈ ದಿವ್ಸನ ಜಾವಯ್ಯ ಅಲ ಲೈ ದಿವ್ಸನ ಜಾವಯ್ಯ ಅಲ ಬಾಳ ದಿನಕ್ಕ ಬಂದ ನಳಿಯ ಬಾಳ ದಿನಕ್ಕ ಬಂದ ನಳಿಯ ಬಾಳ ದಿನಕ್ಕ ಬಂದ ನಳಿಯ ಲೈ ದಿವ್ಸನ ಜಾವಯ್ಯ ಅಲ ಲೈ ದಿವ್ಸನ ಜಾವಯ್ಯ ಅಲ ಅಲ ಅಂದ್ರ ಬಂದ ಹಳೆಯ ಬಂದ. ಕನ್ನಡ ಮತ್ತ ಮರಾಠಿ ಎರಡು ಭಾಷೆ ಒಳಗೂ ಹಾಡ್ತಾರ ಅನ್ನಂಗಾತ್ರಿ. ಬರೋಬರಿ ಪದಾನು ಮನಗಂಡದಾರಿ. ಮತ್ತೆ ಈ ಒಂದ್ ಗೊಂದಲಿಗಾರ ಪದ ಅಂದ್ರೆ ಹೆಂಗ್ರಿ ಅದು ಶೋಗ ಐತ್ರಿ ಅದು ಅದ್ರ